ಸರ್ವರಿಗೂ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಗ್ರಹಗಳ ಯುತಿಗಳ ಬಗ್ಗೆ ಮಾತನಾಡೋಣ. ಯುತಿ ಅಂದ್ರೆ ಏನು? ಗ್ರಹಗಳ ಯುತಿ ಅಂದ್ರೆ ಏನು? ಗ್ರಹಗಳ ಯುತಿ ಅಂದ್ರೆ ಅದು ಒಂದು ಬಗೆಯ ಸಂಬಂಧ, ಗ್ರಹಗಳ ಮಧ್ಯೆ ಏರ್ಪಡುವಂತಹ ಒಂದು ಬಗೆಯ ಸಂಬಂಧ. ನಮಗೆ ದೃಷ್ಟಿ ಸಂಬಂಧಗಳ ಬಗ್ಗೆ ಗೊತ್ತು. ಕಳೆದ ಸಂಚಿಕೆಯಲ್ಲಿ ನಾನು ಯಾವ ಗ್ರಹಗಳಿಗೆ ತಾನಿರುವಂತಹ ಸ್ಥಳಗಳಿಂದ ಅಥವಾ ತಾನಿರುವಂತಹ ಮನೆಯಿಂದ ಎಷ್ಟನೇ ಮನೆಗಳ ಮೇಲೆ ತಮ್ಮ ದೃಷ್ಟಿಯನ್ನು ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಈಗ ನಾನು ನಿಮಗೆ ಮತ್ತೊಂದು ಬಗೆಯ ಸಂಬಂಧದ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ನಮ್ಮಲ್ಲಿ ಒಟ್ಟು 12 ರಾಶಿಗಳಿದೆ ಬಚಕ್ರದಲ್ಲಿ, ಹೌದಾ? ಆ 12 ರಾಶಿಗಳು ಕೂಡ 12 ಮನೆಗಳು. ಆ 12 ಮನೆಗಳಲ್ಲಿ ಯಾವುದಾದರೂ ಒಂದು ಮನೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಕುಳಿತಿದ್ದರೆ, 2 ಅಥವಾ 2ಕ್ಕಿಂತ ಹೆಚ್ಚು ಗ್ರಹಗಳು ಈ ಯಾವುದಾದರೂ ಒಂದು ರಾಶಿಯಲ್ಲಿ ಒಟ್ಟಿಗೆ ಕುಳಿತಿದ್ದರೆ ಆ ಗ್ರಹಗಳು ಪರಸ್ಪರ ಯುತಿ ಸಂಬಂಧದಲ್ಲಿದೆ ಅಂತ ಹೇಳ್ತೇವೆ. ಈಗ ನಿಮಗೆ ಗ್ರಹಗಳ ಯುತಿ ಸಂಬಂಧ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಈ ಯುತಿ ಸಂಬಂಧದಿಂದ ನಾವು ಯಾವುದೇ ಜಾತಕಗಳಲ್ಲಿ ಫಲಗಳನ್ನು ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಈ ಗ್ರಹಗಳ ಯುತಿ ಸಂಬಂಧದಿಂದ ಫಲಗಳನ್ನು ಹೇಳೋದಕ್ಕೂ ಮೊದಲು ಜಾತಕದಲ್ಲಿ ಯುತಿ ಸಂಬಂಧದಲ್ಲಿ ಕುಳಿತಿರುವಂತಹ ಗ್ರಹಗಳ ಬಗ್ಗೆ ನಮಗೆ ಒಂದಷ್ಟು ಅರಿವು ಇರಬೇಕು. ಏನದು ಅಂದರೆ, ಯುತಿಯಲ್ಲಿ ಒಳಗಾಗಿರುವ ಅಥವಾ ಯುತಿಯಲ್ಲಿ ಕುಳಿತಿರುವ ಆ 2 ಅಥವಾ 2ಕ್ಕಿಂತ ಹೆಚ್ಚು ಗ್ರಹಗಳು ಯಾವ ಸ್ಥಾನದಲ್ಲಿ ಕುಳಿತಿದೆ, ಯಾವ ರಾಶಿಯಲ್ಲಿ ಕುಳಿತಿದೆ, ಯಾವ ಅವಸ್ಥೆಯಲ್ಲಿ ಕುಳಿತಿದೆ, ಎಷ್ಟನೇ ಡಿಗ್ರಿಯಲ್ಲಿ ಕುಳಿತಿದೆ, ಇದನ್ನೆಲ್ಲ ನಾವು ಗಮನಿಸಬೇಕು. ಆ ಯುತಿ ಸಂಬಂಧದಲ್ಲಿರುವ ಗ್ರಹಗಳ ಪೈಕಿ ಪ್ರತ್ಯೇಕ ಗ್ರಹಗಳು ಉಚ್ಚ ರಾಶಿಯಲ್ಲಿದೆಯಾ, ನೀಚ ರಾಶಿಯಲ್ಲಿದೆಯಾ, ಮೂಲ ತ್ರಿಕೋಣದಲ್ಲಿದೆಯಾ, ಮಿತ್ರ ರಾಶಿಯಲ್ಲಿದೆಯಾ, ಸ್ವಂತ ರಾಶಿಯಲ್ಲಿ ಇದೆಯಾ, ಇವೆಲ್ಲವನ್ನ ಗಮನಿಸಬೇಕು. ಹಾಗೂ ಆ ಯುತಿ ಸಂಬಂಧದಲ್ಲಿ ಇರುವಂತಹ ಗ್ರಹಗಳ ಅಂತರ ಎಷ್ಟಿದೆ ಅನ್ನೋದನ್ನು ಸಹ ನೋಡ್ಕೊಳ್ಬೇಕು. ಆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಅಂತರ ಎಷ್ಟಿರುತ್ತೆಯೋ ಆ ಗ್ರಹಗಳ ಯುತಿ ಫಲಗಳು ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿರುತ್ತೆ. ಹಾಗಾದರೆ ಯುತಿ ಫಲಗಳನ್ನು ನೋಡುವ ಮೊದಲು ನಾವು ಪ್ರತ್ಯೇಕ ಗ್ರಹಗಳ ಸ್ಥಾನ, ಅವಸ್ಥೆಗಳನ್ನು ಹಾಗೂ ಆ ಗ್ರಹಗಳ ಮೇಲೆ ಯಾವ ಗ್ರಹಗಳು ದೃಷ್ಟಿಯನ್ನ ಬೀರ್ತಾ ಇದೆ ಅದನ್ನು ಸಹ ಗಮನಿಸಿ, ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು. ಇಲ್ಲಿಂದ ಅಂದರೆ ಇಂದಿನಿಂದ ಒಂದಷ್ಟು ಸಂಚಿಕೆಗಳಲ್ಲಿ ನಿಮಗೆ ಈ ಪ್ರತಿಯೊಂದು ಗ್ರಹಗಳ ಯುತಿ ಸಂಬಂಧಗಳ ಬಗ್ಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇಲ್ಲಿ ನಾನು ಯಾವುದೇ ಚಿತ್ರಣವನ್ನು ಇಲ್ಲಿ ನಿಮಗೆ ತೋರಿಸೋದಿಲ್ಲ. ಈ ಯುತಿ ಸಂಬಂಧಗಳನ್ನು ನಾನು ಹೇಳುವಾಗ ನೀವು ನನ್ನ ಧ್ವನಿ ಅಥವಾ ನನ್ನ ಮಾತುಗಳೆಡೆಗೆ ಆದಷ್ಟು ಗಮನವನ್ನು ನೀವು ಕೊಡಬೇಕು. ಜ್ಯೋತಿಷದಲ್ಲಿ ಒಂದೊಂದು ಸಣ್ಣ ಸಣ್ಣ ಅಂಶಗಳನ್ನೂ ಸಹ ಪರಿಗಣನೆಗೆ ತೆಗೆದುಕೊಳ್ಳೋದ್ರಿಂದ ನೀವು ಮುಂದೆ ಕಲಿಯುವಂತಹ ವಿಷಯಗಳು ಅಥವಾ ಕಲಿತಂಥ ವಿಷಯಗಳು ನೀವು ಜ್ಯೋತಿಷ್ಯದ ಫಲಗಳನ್ನು ಹೇಳುವಾಗ ನಿಮ್ಮ ನೆರವಿಗೆ ಬರುತ್ತೆ.